ಮಾಡಿಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಿಂದ ಹೆಂಗೆ ಆಡಳಿತ ನಡೀತೋ ಅದನ್ನು ಒಪ್ಪಿದರೋ ಅಂಥ ಹಿಂದೂ ಸಮಾಜದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ. ನಾನು ಶಿವಸೇನೆ, BJP, ಇನ್ನೆಂಥದ್ದು ಅದ್ಯಾವುದು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಹಿಂದುತ್ವವನ್ನು ಯಾರು ಒಪ್ತಾರೋ, ಏಕೆಂದರೆ ಎಲ್ಲ ಪೊಲಿಟಿಕಲ್ ಪಾರ್ಟಿಲೂ ಕೂಡ ಇವತ್ತು ಅಧಿಕಾರದ ದಾಹ ಕಾಣ್ತಾ ಇದ್ದೀವಿ. ಇದಲ್ಲದೆ ಪ್ರಾಮಾಣಿಕವಾಗಿ ಹಿಂದುತ್ವವನ್ನು ಬರೆಸ್ತೀವಿ, ಅದಕ್ಕೆ ಬೆಂಬಲ ಕೊಡ್ತೀವಿ ಅನ್ನೋಂಥ ಸರ್ಕಾರ ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ಬರುತ್ತೆ. ಯಾರು ಹಿಂದುತ್ವವನ್ನು ವಿರೋಧ ಮಾಡ್ಕೊಂಡು ಬಂದಿದ್ದಾರೋ ಗಮನಿಸಿ ನೀವು, ಎಲ್ಲ ಇತ್ತೀಚೆಗೆ ನಡೆದಂಥ ಚುನಾವಣೆ ಹಿಂದುತ್ವವನ್ನು ನೇರವಾಗಿ ಟೀಕೆ ಮಾಡೋದು, ಹಿಂದುತ್ವವನ್ನು ದಮನ ಮಾಡೋಂಥ ಪ್ರಯತ್ನ ಮಾಡೋದಂಥ ಕಾಂಗ್ರೆಸ್ಸು ಎಲ್ಲ ಕಡೆಯೂ ಕೂಡ ನಿರ್ನಾಮ ಆಗೋಗ್ತಾ ಇದೆ. ಯಾವಾಗ ಅವ್ರಿಗೆ ಬುದ್ಧಿ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ನೋಡೋಣ, ಈ ಚುನಾವಣೆ ಕಳೆದ ನಂತರ ಇನ್ನೆರಡು ಸ್ಟೇಟ್ ಉಳಿಯುತ್ತೆ, ಒಂದು ತೆಲಂಗಾಣ, ಇನ್ನೊಂದು ಹಿಮಾಚಲ ಪ್ರದೇಶ. ಆ ಚುನಾವಣೆಗಳು ಬರೋಂಥ ಪರಿಸ್ಥಿತಿ ಏನು ಗೊತ್ತು. ನಾನು 100ಕ್ಕೆ 100 ಹೇಳ್ತೀನಿ, ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವದ ಪರ ಇರೋಂಥ ಸರ್ಕಾರ ಬರುತ್ತೆ.